ಏನು ಕೃಷ್ಣ ಅವರೇ ಬಿಸ್ಲರಿ ನೀರು ಕೇಳ್ತಿರಂತೆ, ಆಮೇಲೆ ಜ್ಯೂಸ್ ಕೇಳ್ತಿರಂತೆ, ಆಮೇಲೆ ಪೇಮೆಂಟು 30,000 ರೂಪಾಯಿ ಕೇಳ್ತಿದ್ದೀರಂತೆ. ಅಲ್ಲ, ಟೋಟಲ್ ಪಿಕ್ಚರ್ಗೆ 30,000 ಕೇಳ್ತಿರಂತೆ. ಸರ್ ದಯಮಾಡಿ ಅದರಲ್ಲಿ 15,000 ಕೊಟ್ಬಿಟ್ರೆ ನಿಮ್ಮ ಫೋಟೋ ಇಟ್ಕೊಂಡು ನಾನು ಪೂಜೆ ಮಾಡ್ತೀನಿ ಸರ್. 15,000 ಕೊಟ್ಬಿಡಿ ಸರ್. ಮೊದಲು 15,000 ಕೊಟ್ಟವ್ರು ನೀವೇ ಅಂತ ನಾನು ಫೋಟೋ ಇಟ್ಕೊತೀನಿ ನಿಮ್ಮದು. ನನಗೆ ಒಂದು ಸರಿ ಜಗ್ಗೇಶ್ ಅವರು ಫೋನ್ ಮಾಡಿದರು, ಯಾಕೋ ಕೃಷ್ಣ ಒಂದು ಪಿಕ್ಚರ್ಗೆ 30,000 ಕೇಳ್ತೀಯಂತೆ, ಯಾಕೋ? ಜಗ್ಗೇಶು ಟೆನ್ನಿಸ್ ಕೃಷ್ಣ ತಿಂದಾಕ್ಬಿಡ್ತಾರೆ, ನಾನು ಅಷ್ಟೇ ಬೇಡ ಅವರಿಬ್ಬರು ಅಂದ್ಬಿಟ್ಟು ನನ್ನ ಹತ್ರ ಬೇರೆ ಕತೆ ಇದೆ ಮಾಡೋಣ ಅಂದ್ಬಿಟ್ಟು ಬೇರೆ ಕತೆ ಮಾಡಿದ್ರಂತೆ. ಹಿಂಗೆ ಸುದ್ದಿ ನಾವು ಹೊಡೆದಾಗ ಮಾಡಬೇಕು, ನಾವು ಹೊಡೆಸ್ಕೊಂಡಂಗೆ ಹಿಂಗೆ ಕೆನ್ನೆ ಮೇಲೆ ಆಪ ಅಂಥೇಳಿ ಒಂದು ನೋವಿನ ಒಂದು ಎಕ್ಸ್ಪ್ರೆಷನ್ ಕೊಡಬೇಕು, ಹಿಂಗೆ ಕೆನ್ನೆ ಹಿಡ್ಕೋಬೇಕು, ಅದು ಸೌಂಡ್ ಹಾಕೊಂಬಿಡ್ತಾರೆ ಆ ಥರ ಅಂತ ತಪ್ಪು ತಿಳ್ಕೊಂಡಿದ್ದೆ. ಕೆಲವರು ರಿಯಲಾಗೂ ಹೊಡಿತೆ, ಕೆಲವು ಕಲಾವಿದರು ಹೊಡಿತಾರೆ, ಅದು ಮಿಸ್ಸಾಗಿ ಆಗಿರ್ಬೋದು, ಹೊಡೆದಿರ್ಬೋದು. ಅದು ರಾಜ್ಕುಮಾರ್ ಅವ್ರಿಗೂ ಆ ಥರ ಪರಕಾಯಿ ಪ್ರವೇಶ ಆಗಿದ್ದರಿಂದನೇ ಆ ಥರದ ಅಭಿನಯವನ್ನು ನಾವು ನೋಡಿರೋದು. ಯಜಮಾನ ಪಿಕ್ಚರಲ್ಲಿ ಒಂದು ಅಜ್ಜಿ ಸ್ಟಿಲ್ಲು ಅಂದ ತಕ್ಷಣ ಪಠಾರ ಅಂತ ಹೊಡೆದ್ಬಿಡ್ತು, ಟೇಕಲ್ಲು ಹೊಡೀತು, ಸ್ಟಿಲ್ಗೂ ಅಜಯ್ ರೆಡಿ ಫೋಟೋ ಅಂದ ತಕ್ಷಣ ಪಠಾರ್ ಅಂತ ಹೊಡೀತು. ನೀವು ಬುಲೆಟ್ ಪ್ರಕಾಶ್ ಹೇಳಿರೋದು ಕೇಳ್ಕೊಳ್ಳಿ, ನೋಡ್ಕೊಳ್ಳಿ ಸರ್, ಯೂಟ್ಯೂಬಲ್ಲಿದೆ. ಸೆಟ್ಟಿಗೆ 30 ಬಿರಿಯಾನಿಗಳು ತಗೊಂಬರೋರಂತೆ. ಒಂದು ಬಿರಿಯಾನಿ 2-3 ತಿನ್ಬೋದು. ಅದು ಮೊಬೈಲ್ ಕದ್ದುಬಿಟ್ಟಿರ್ತಾರೆ ದೊಡ್ಡಣ್ಣ, ಹೈಲೈಟ್ ಆಗಿದೆ. ಮತ್ತೆ ದೊಡ್ಡಣ್ಣ ಅವರು ಇಲ್ಲ, ನಾನು ಇಲ್ಲ, ಇವರೆಲ್ಲ ಟೀಮ್ ಮಾಡ್ಕೊಂಡಿದ್ದಾರೆ ಬೇರೆಯವರು. ಅವರೇ ಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ ಅಭಿಮಾನಿಗಳು ಇದ್ದಾರೆ. ಆ ಅಭಿಮಾನಿಗಳು ಕೇಳೋದ್ರಿಂದ ನಾನು ಹೇಳ್ಕೊಂಡೆ, ಓಪನ್ ಬಾಯಿ ಬಿಟ್ಟು ಮಾತಾಡಿದೆ, ಈ ಥರ ಅನ್ಯಾಯ ಆಗ್ತಾಯಿದೆ. ನನಗೆ ಒಂದು ಸರಿ ಜಗ್ಗೇಶ್ ಅವರು ಫೋನ್ ಮಾಡಿದರು, ಯಾಕೋ ಕೃಷ್ಣ ಒಂದು ಪಿಕ್ಚರ್ಗೆ 30,000 ಕೇಳ್ತೀಯಂತೆ, ಯಾಕೋ ಅಂತದ್ದು. ಯಾರು ಹೇಳಿದ್ದು ಅಂತಂದೆ. ಯಾರು ಹೇಳಿದ್ದು ಸ್ವಾಮಿ ನಿಮಗೆ ಅಂತಂದೆ. ಏನು ಡೈರೆಕ್ಟ್ರು ಪ್ರೊಡ್ಯೂಸರು ಮಾತಾಡ್ಕೋತಾ ಇದ್ದರು. ಆಯಿತು. ಆಮೇಲೆ ಇವರು ಪ್ರೊಡ್ಯೂಸರ್ ಫೋನ್ ಮಾಡಿದ್ರು, ಟೂರಿಸ್ಟ್ ಹೋಟ್ಲಲ್ಲಿ ರೂಮ್ ಮಾಡಿದ್ದೀವಿ ಕೃಷ್ಣ ಅವರೇ, ಗೊತ್ತಲ್ಲ, ನೀವು ಬಂದುಬಿಡಿ, ನೀವು ಮಾತಾಡಬೇಕು, ಅಡ್ವಾನ್ಸು ಕೊಡಬೇಕು, ಬಂದುಬಿಡಿ. ಹೋದೆ ಟೂರಿಸ್ಟ್ ಹೋಟ್ಲಿಗೆ. ಡೈರೆಕ್ಟ್ರು ಪಕ್ಕದ ರೂಮಲ್ಲಿ ಅವ್ರು ಸ್ಕ್ರಿಪ್ಟ್ ಮಾಡ್ತಾಯಿದ್ರು, ಪ್ರೊಡ್ಯೂಸರ್ ಈ ಕಡೆ ರೂಮಲ್ಲಿದ್ದರು. ಆಮೇಲೆ ಇಂಟರ್ಕಾಮ ಅಥವಾ ಬೇರೆ ಹುಡುಗನ ಹತ್ರನೋ ಹೇಳಿ ಕಳಿಸಿದ್ರು, ಅವಾಗೆಲ್ಲ ಮೊಬೈಲ್ ಇಲ್ಲಿಲ್ವಲ್ಲ, ಹೇಳಿ ಕಳಿಸಿದ್ರು. ಡೈರೆಕ್ಟ್ರ್ ಬಂದರು, ಏನು ಕೃಷ್ಣ ಅವರೇ ಬಿಸ್ಲರಿ ನೀರು ಕೇಳ್ತಿರಂತೆ, ಆಮೇಲೆ ಜ್ಯೂಸ್ ಕೇಳ್ತಿರಂತೆ, ಆಮೇಲೆ ಪೇಮೆಂಟು 30,000 ರೂಪಾಯಿ ಕೇಳ್ತಿದ್ದೀರಂತೆ. ಅಲ್ಲ, ಟೋಟಲ್ ಪಿಕ್ಚರ್ಗೆ 30,000 ಕೇಳ್ತಿರಂತೆ. ಸರ್ ದಯಮಾಡಿ ಅದರಲ್ಲಿ 15,000 ಕೊಟ್ಬಿಟ್ರೆ ನಿಮ್ಮ ಫೋಟೋ ಇಟ್ಕೊಂಡು ನಾನು ಪೂಜೆ ಮಾಡ್ತೀನಿ ಸರ್. 15,000 ಕೊಟ್ಬಿಡಿ ಸರ್. ಮೊದಲು 15,000 ಕೊಟ್ಟವ್ರು ನೀವೇ ಅಂತ ನಾನು ಫೋಟೋ ಇಟ್ಕೊತೀನಿ ನಿಮ್ಮದು ಅಂತಂದೆ. ನೋಡಿದ್ರೆ ಏನ್ರಿ ಡೈರೆಕ್ಟ್ರೇ ಕುಣಿಗಲ್ ಒಂದ್ಸಂತವರು, ನೋಡಿದ್ರಾ? ನಾಗಭೂಷಣ್ ಅವ್ರ ತಮ್ಮ. ನೋಡಿದ್ರ? ಅದಕ್ಕೆ ಕಲಾವಿದರನ್ನ ಕರೆಸಿ ನೇರವಾಗಿ ಮಾತಾಡಬೇಕು ಅನ್ನೋದು ಅದಕ್ಕೆ ಹೇಳೋದು ಅಂತಂದರು. ಆದರೆ ಆ ಚಿತ್ರದಲ್ಲಿ ಜಗ್ಗೇಶ್ ಅವರು ಇದ್ದರು, ನಾನು ಇದ್ದೆ. ನಾಯಕ ನಟರೊಬ್ಬರು, ಅವರಿಬ್ಬರು ನನ್ನನ್ನು ತಿಂದಾಕ್ಬಿಡ್ತಾರೆ, ಜಗ್ಗೇಶು ಟೆನ್ನಿಸ್ ಕೃಷ್ಣ ತಿಂದಾಕ್ಬಿಡ್ತಾರೆ, ನಾನು ಅಷ್ಟೇ ಬೇಡ ಅವರಿಬ್ಬರು ಅಂದ್ಬಿಟ್ಟು ನನ್ನ ಹತ್ರ ಬೇರೆ ಕತೆ ಇದೆ ಮಾಡೋಣ ಅಂದ್ಬಿಟ್ಟು ಬೇರೆ ಕತೆ ಮಾಡಿದ್ರಂತೆ. ಹಿಂಗೆ ಸುದ್ದಿ ನಮಗೆ. ಆ ಡೈರೆಕ್ಟ್ರು ಇಲ್ಲ ಪಾಪ, ನಾವು 3 ಜನ ಇಲ್ಲ ಆ ಪಿಕ್ಚರಲ್ಲಿ. ಬೇರೆದೇ ಕತೆಯಾಗಿ ಅವರೇ ಡೈರೆಕ್ಷನ್ನು, ಹೀರೋ ಕೆಲಸ. ನೀವು ತುಂಬ ಸ್ನೇಹಿತರಿದ್ದಾರಪ್ಪ, ಭಾಳ ಜನ, ತುಂಬ ಜನ ಹೇಳ್ತಾ ಇದ್ರೆ ಇವಾಗಲೇ ಹೇಳಿದ 7 ಜನ. ಅವ್ರ ಉದ್ದೇಶ ಏನಿದೆ ಸರ್ ನನಗೆ ಅರ್ಥನೇ ಆಗಲ್ಲ. ನಿಮಗೆ ಒಂದು ಅವಕಾಶ ಮಾಡಿಕೊಟ್ರೆ ಅವ್ರಿಗೆ ಒಳ್ಳೆಯದಾಗುತ್ತೆ, ಒಂದು ಪುಣ್ಯ ಬರುತ್ತೆ. ಈಗ ನೀವು ಎಷ್ಟು ಜನಕ್ಕೆ ಅವಕಾಶ ಕೊಡಿಲ್ವಾ? ಖಂಡಿತ ಏನಾದರೂ ಅವಕಾಶ ನಿಮ್ಗೆ ಸಿಕ್ಕಿದ್ರೆ ಆ ಪುಣ್ಯದಿಂದ. ಖಂಡಿತ ಅದೇನೆ. ಮತ್ತೆ ಯಾಕೆ ಅವರು ಹೀಗೆ ಮಾಡ್ತಾರೆ? ಏನು ಈಗ ನಾನು ಯಾವುದರಲ್ಲೂ ಭಾಗವಹಿಸೋದಂದರೆ ಸಿನಿಮಾಗಾಗಿ ಭಾಗವಹಿಸ್ತೀನಿ, ಪ್ರಮೋಷನ್ಗೆ, ಸಿನಿಮಾ ಬಿಡುಗಡೆಗೆ,
ಬರ್ತೀನಿ. 6 ಗಂಟೆ ಮೇಲೆ ಇನ್ನೇನು ನಾನು ಎಲ್ಲೂ ಸಿಗೋದಿಲ್ಲ, ಸೀದಾ ಮನೆಗೆ ಹೋಗ್ಬಿಡ್ತೀನಿ. ಅದು ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಕಾಣ್ತದೆ. ಈಗ ಚಿತ್ರರಂಗದಲ್ಲಿ 2 ಕಾಮಿಡಿ ಜೋಡಿ ಇರ್ತದೆ, ಅಂಥದ್ದು ತುಂಬ ಸಕ್ಸಸ್ ಆಗಿದೆ. ನಿಮ್ಮ ವಿಚಾರದಲ್ಲಿ ಹೇಗೆ? ಈಗ ನಾನು ಮೊದಲು ಸಪ್ರೇಟ್ ಟ್ರ್ಯಾಕ್ ಇಲ್ಲ, ನಾನು ಹೀರೋ ಜೊತೆಗೆ ನಾನು ಪಾತ್ರ ಮಾಡ್ಕೊಂಡು ಬಂದಂಥವನು. ನರಸಿಂಹರಾಜ ಅಣ್ಣವರು ಅವ್ರಿಗೆ ಹೋಲ್ಸೋಕ್ಕೆ ಸಾಧ್ಯ ಇಲ್ಲ, ಯಾರೂ ಇಲ್ಲ ಅವ್ರ ಮುಂದೆ ನಾವು, ಆಯಿತಾ? ಅದು ಬೀಸೇ ಬೇರೆ ಅಲ್ವಾ? ಹಾಗಾಗಿ ಆ ಥರ ಪಾತ್ರಗಳು ನಾನು ಹೀರೋಗಳ ಜೊತೆಯಲ್ಲೇ ಒಟ್ಟೊಟ್ಟಿಗೆ ಪೂರಾ ಚಿತ್ರದಲ್ಲಿ ಶುಭಂ ಅನ್ನೋವರೆಗೂ ನಾನು ಕೂಡ ನನ್ನ ಪಾತ್ರ ಇರೋವಂಥದ್ದು ಸಮಯ. ಅದು ನನಗೆ ಅವಕಾಶ ಸಿಕ್ತು ನಿಜವಾಗಲೂ. ಭಾಳಷ್ಟು ಸಿನಿಮಾಗಳಲ್ಲಿ 2ನೇ ನಾಯಕ ನಟನಾಗಿ ಭಾಳಷ್ಟು ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ. ಆಮೇಲೆ ಏನು ಸಪರೇಟ್ ಟ್ರ್ಯಾಕ್ ಅಂತ ಏನು ಶುರು ಆಯಿತು ಅದು ತಮಿಳಿಂದ, ತಮಿಳು ಇನ್ಸ್ಪಿರೇಷನ್ನು. ಸೆಂದಿಲ್ ಗೌಂಡಮಣಿ. ಹಾಂ, ಗೌಂಡಮಣಿ ಸೆಂದಿಲ್ ಅನ್ನೋದಿಲ್ಲ, ಸೆಂದಿಲ್ ಗೌಂಡಮಣಿ ಅಂತಲೇ ಅನ್ನೋದು. ಕುಳ್ಳಿಗಿರೋರು ಅವರು ನನಗೂ ಭಾಳ ಆತ್ಮೀಯರು. ಆಗಾಗ ಫೋನಲ್ಲಿ ಮಾತಾಡ್ತಾ ಇರ್ತೀವಿ, ಅಣ್ಣೆ ಅಣ್ಣೆ ಅಂತಲೇ ಮಾತಾಡಿಸ್ತಾರೆ. ಅವ್ರ ಕಾಂಬಿನೇಷನ್ ಕನ್ನಡ ಪಿಕ್ಚರ್ ಮಾಡಬೇಕಾಗಿತ್ತು. 2 ಡೇಟ್ ಕೊಟ್ಟಿದ್ದೆ, ಅವ್ರ ಡೇಟ್ ಏನೋ ಚೇಂಜ್ ಆಯ್ತಂತೆ, ಅಥವಾ ನಿರ್ಮಾಪಕರದ್ದು ಏನೋ ಪಾಪ ಪೇಮೆಂಟು ಅಥವಾ ಏನಂತ ಗೊತ್ತಿಲ್ಲ. 2 ಸರಿನೂ ಕ್ಯಾನ್ಸಲ್ ಆಯಿತು. 3ನೇ ಸರಿ ಡೇಟ್ ಫಿಕ್ಸ್ ಮಾಡಿದ್ರು. ಆಮೇಲೆ ನಾನು ಒಂದು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಒಂದು ಡಬ್ಬಿಂಗಿಗೆ ಶೂಟಿಂಗ್ ಮುಗಿಸ್ಕೊಂಡು ರತನ್ ಸಿಂಗ್ ಹೌಸಲ್ಲಿ ಮುಗಿಸ್ಕೊಂಡು ಡಬ್ಬಿಂಗಿಗೆ ಹೋದೆ ಯಾವುದೋ ಒಂದು ಸಿನಿಮಾ. ಹೋದಾಗ ಒಬ್ಬರು ಕಾರ್ ಡೋರ್ ಓಪನ್ ಮಾಡ್ಕೊಂಡು ಒಂದು ಕಾಲು ಹೀಗೆ ಕೆಳಗೆ ಬಿಟ್ಕೊಂಡು, ಪಾಪ ಹೊಟ್ಟೆ ಇದೆ ಅವ್ರಿಗೆ, ಹಿಂಗೆ ಕೆಳಗಡೆ ಬಿಟ್ಕೊಂಡು ಏನೋ ತಿಂಡಿ ತಿಂತಾಯಿದ್ರು ಕ್ಯಾರಿಯರಲ್ಲಿ. ಪ್ರೊಡ್ಯೂಸರು, ಸರ್ ನಮಸ್ಕಾರ ಸರ್, ನಮ್ಮ ಪಿಕ್ಚರ್ಗೆ ನೀವು ಅಡ್ವಾನ್ಸ್ ತೊಗೊಂಡಿದ್ದೀರ, ವಾಪಸ್ ಕೊಡ್ಬೇಕು, ನೀವು ಅಡ್ವಾನ್ಸ್ ವಾಪಸ್ ಕೊಡಬೇಕು ಅಂದರು. ಯಾಕೆ ಸರ್, ಯಾಕೆ ಕೊಡಬೇಕು? ನೀವು ಬರಲಿಲ್ಲಲ್ಲ, 2 ಸರಿ ಚೇಂಜ್ ಮಾಡಿದ್ದಾರೆ ನಿಮ್ಮ ಡೈರೆಕ್ಟ್ರು, ನನ್ನ ಡೇಟ್ ಹೋಯ್ತು. ಅದಕ್ಕೆ ನಾನೀಗ ಚೇಂಬರ್ಗೆ ಕಂಪ್ಲೇಂಟ್ ಕೊಟ್ಟರೆ ನೀವು ಅದು ಎಷ್ಟು ದಿನದ್ದು ಡೇಟು ಅದು ನೀವು ಕೊಡಬೇಕಾಗ್ತದೆ. ಬರ್ತೀರಾ ಚೇಂಬರ್ಗೆ, ಬನ್ನಿ ಕಂಪ್ಲೇಂಟ್ ಕೊಡಿ ನನ್ನ ಮೇಲೆ ಅಂತಂದೆ. ಆಗ ಸುಮ್ಮನೆ ಅದ್ರ ಬಾಯಿ ಮುಚ್ಕೊಂಡು, ನಾನು ನಿಮ್ಮ ಡೇಟ್, ನೀವು ಕೊಟ್ಟಿದ್ದ ಡೇಟ್ ನಾನು ತಪ್ಪಿಸಿಲ್ಲಲ್ಲ, ನೀವು ತಪ್ಪಿಸಿರೋದು. ಹಂಗಾಗಿ ಸೆಂದಿಲ್ ಅವ್ರ ಜೊತೆಲಿ ನನಗೆ ಮಿಸ್ ಆಯಿತು. ಏನು ಸೆಂದಿಲ್ ಗೌಂಡಮಣಿಯವರು ಟ್ರ್ಯಾಕ್ ಜೋಡಿ ಇತ್ತಲ್ಲ, ಇಲ್ಲಿ ನಮ್ಮದು ಹಾಸ್ಯ ಬೇರೆ ಕಾನ್ಸೆಪ್ಟು. ಅದೇನೆಂದರೆ ಗೌಂಡಮಣಿಯವರು ಸೆಂದಿಲ್ಗೆ ಹೊಡೆದ್ರೇ ಜನ ನಗೋದು, ಕಾಲಲ್ಲಿ ಒದ್ರೇ ಜನ ನಗೋದು. ಕಾಲರ್ ಪಟ್ಟಿ ಹಿಡಿದು ಗಲಾಟೆ ಮಾಡಿದ್ದಾರೆ. ಅದು ನಾನೇನು ತಪ್ಪು ತಿಳ್ಕೊಂಡಿದ್ದೆ, ಸುಮ್ಮನೆ ಹೊಡೆದಾಗ ಮಾಡೋದು, ಹೊಡೆದಾಗ ಮಾಡಬೇಕು. ನಾವು ಹೊಡೆಸ್ಕೊಂಡಂಗೆ ಹಿಂಗೆ ಕೆನ್ನೆ ಮೇಲೆ ಆಪ ಅಂಥೇಳಿ ಒಂದು ನೋವಿನ ಒಂದು ಎಕ್ಸ್ಪ್ರೆಷನ್ ಕೊಡಬೇಕು, ಹಿಂಗೆ ಕೆನ್ನೆ ಹಿಡ್ಕೋಬೇಕು, ಅದು ಸೌಂಡ್ ಹಾಕೊಂಬಿಡ್ತಾರೆ. ಆ ಥರ ಅಂತ ತಪ್ಪು ತಿಳ್ಕೊಂಡಿದ್ದೆ. ಕೆಲವರು ರಿಯಲ್ಲಾಗೂ ಹೊಡಿತೆ, ಕೆಲವು ಕಲಾವಿದರು ಹೊಡಿತಾರೆ. ಅದು ಮಿಸ್ಸಾಗಿ ಆಗಿರ್ಬೋದು, ಬಂದಿರ್ಬೋದು, ಹೊಡೆದಿರ್ಬೋದು. ಅಭಿನಯದ ಒಂದು ಇದರಲ್ಲಿ ಫೋರ್ಸು ಅಥವಾ ಪರಕಾಯ ಪ್ರವೇಶ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದು ರಾಜ್ಕುಮಾರ್ ಅವ್ರಿಗೂ ಆ ಥರ ಪರಕಾಯ ಪ್ರವೇಶ ಆಗಿದ್ದರಿಂದನೇ ಆ ಥರದ ಅಭಿನಯವನ್ನು ನಾವು ನೋಡಿರೋದು. ಆ ಥರ ಮಿಸ್ಸಾಗಿ ನನಗೆ ಒದೆಗಳು ತಿಂದಿದ್ದುಂಟು ಕೆಲವು ಹಿರಿಯ ಕಲಾವಿದರ ಜೊತೆಯಲ್ಲಿ, ಹೊಸ ಕಲಾವಿದರ ಜೊತೆಯಲ್ಲೂ ತಿಂದೀನಿ. ಯಜಮಾನ ಪಿಕ್ಚರಲ್ಲಿ ಒಂದು ಅಜ್ಜಿ ಸ್ಟಿಲ್ಲು ಅಂದ ತಕ್ಷಣ ಪಠಾರ ಅಂತ ಹೊಡೆದ್ಬಿಡ್ತು, ಟೇಕಲ್ಲೂ ಹೊಡೀತು, ಸ್ಟಿಲ್ಗೂ ಅಜ್ಜಿ ರೆಡಿ ಫೋಟೋ ಅಂದ ತಕ್ಷಣ ಪಠಾರ್ ಅಂತ ಹೊಡೀತು. ಆಮೇಲೆ ಒಂದು ಹೊಸ ಕಲಾವಿದೆ ಕಾಮಿಡಿ, ಅದು ಸೂರಪ್ಪ ಪಿಕ್ಚರಲ್ಲಿ. ಅದು ಹೊಸ ಆರ್ಟಿಸ್ಟು, ಆಯಮ್ಮನೂ ಹೊಡೀತು, ಆ ಹುಡುಗಿನೂ ಹೊಡೀತು ನನಗೆ. ಆಮೇಲೆ ಜೈಲರ್ ಜೊತೆಲಿ ಜೈಲರ್ಗೆ ಕ್ಯಾರೆಕ್ಟರ್ ಹಾಕ್ಬಿಟ್ಟಿದ್ರು ಪ್ರಭಾಕರ್ ಸರ್ ಪಿಕ್ಚರಲ್ಲಿ. ಜೈಲರ್ಗೆ ಅವರು ಹೋಗೋವಾಗ ಜೈಲಿಂದ ನಾನು ಕಳ್ಳ, ನನ್ನ ಪಾತ್ರ ಹೊರಗಡೆ ಬರೋವಾಗ ಬೈದ್ಬಿಟ್ಟು ಕಳಿಸ್ಬೇಕು, ಒಂದು ಹೊಡೆದು ಕಳಿಸ್ಬೇಕು. ಅವ್ರೇನು ಮಾಡಿದ್ರು, ಡೈಲಾಗೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು. ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಪಾಪ. ಕೆಲವರಿಗೆ ಒಳ್ಳೆಯವರು ಇದ್ದಾರೆ, ಒಳ್ಳೆ ಮಾತಾಡಿ ಬುದ್ಧಿ ಹೇಳಿ ಕಳಿಸೋರು ಇರ್ತಾರೆ. ಅವ್ರಿಗೆ ಕೆಲವರು ಕೆಟ್ಟ ಮಾತೆಲ್ಲ ಬೈದ್ಬಿಟ್ಟು, ಅವರು ಜೈಲರು ಕೆಟ್ಟ ಮಾತಾಡ್ಬಿಟ್ಟು ಪಠಾರ ಅಂತ ಹೊಡೆದ್ರು ನೋಡಿ, ರಿಯಲ್ಲಾಗಿ ಹೊಡೆದ್ಬಿಟ್ರು, ಕೆಂಪಗಾಗೋಯ್ತು ಕುತ್ತಿಗೆ.
ನಾನು ಹೋಗಿ ಗೋಡೆ ಇದ್ದಿದ್ದಕ್ಕೆ ಉಳ್ಕೊಂಡೆ ನಾನು, ಗೋಡೆ ಹಿಡ್ಕೊಂಬಿಟ್ಟೆ ಹೋಗಿ. ಹಂಗಾಯ್ತು. ಆ ಥರ ಮಿಸ್ ಆಗಿ ನಿಮ್ಮ ರಿಯಾಕ್ಷನ್ ಏನು ಆ ಟೈಮಿಗೆ, ಆ ಮೊಮೆಂಟಿಗೆ? ಆ ಮೂಮೆಂಟ್ಗೆ ಸುಮಾರು ಸರಿ ಹೊಡೆಸ್ಕೊಂಡಿದ್ದರಿಂದ ಅದು ನಾನು ಆ ಥರ ಬೈಬಾರ್ದಾಗಿತ್ತು. ಒಂದು ಮಾತು ಬೈದೆ. ನಾವು ಚೆನ್ನಾಗಿದ್ದೀವಿ ಇವತ್ತಿಗೂ ಕೂಡ, ಅದರಿಂದನೂ ಕೂಡ ಮಿಸ್ ಆಯಿತು ಅನಿಸುತ್ತೆ. ಅಥವಾ ಸಮಯ ಸಾಧಕರು ಕಾಯ್ತಿದ್ರಲ್ಲ, ಗುಂಡು ತುಂಡು ಎಲ್ಲ ಸರ್ವಿಸ್ ಮಾಡ್ಕೊಂಡು, ಅಂಥವ್ರಿಗೆ ಅವಕಾಶ ಹೋಯ್ತು. ಅದು ನಡೀತದೆ. ನೀವು ಬುಲೆಟ್ ಪ್ರಕಾಶ್ ಹೇಳಿರೋದು ಕೇಳ್ಕೊಳ್ಳಿ, ನೋಡ್ಕೊಳ್ಳಿ ಸರ್, ಯೂಟ್ಯೂಬಲ್ಲಿದೆ. ಸೆಟ್ಟಿಗೆ 30 ಬಿರಿಯಾನಿಗಳು ತಗೊಂಬರೋರಂತೆ. ಒಂದು ಬಿರಿಯಾನಿ 2-3 ತಿನ್ಬೋದು, ಒಂದು ಬಿರಿಯಾನಿ ಇಬ್ಬಿಬ್ಬರು ತಿನ್ಬೋದು. ಅಷ್ಟು ಕೊಡ್ತಾರೆ, ಅಷ್ಟು ಕ್ವಾಂಟಿಟಿ ಕೊಡ್ತಾರೆ, ತುಂಬ ಟೇಸ್ಟಿಯಾಗೂ ಇರ್ತದೆ. ಹಾಂ, ಈ ಥರ ಸೆಟ್ಟಿಗೆ ತಗೊಂಬಂದು ತಿನ್ಸಿದ್ರೆ ಇನ್ನು ನಾವೇ ಹಾಕ್ಬೇಕಾಗಿದೆ. ನನ್ನಿಂದ ಏನು ಉಪಕಾರ? ಅವ್ರೇನು ಒಪ್ಕೊಂಡಿರ್ತಾರೋ ಪೇಮೆಂಟ್ ತಗೋತೀನಿ, ಮನೆಗೆ ಹೋಗ್ತೀನಿ, ಗುಡ್ ಮಾರ್ನಿಂಗ್ ಹೇಳ್ತೀನಿ, ಗುಡ್ ಈವ್ನಿಂಗ್ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿ ಹೋಗೋದಷ್ಟೇ ನಮ್ಮ ಕೆಲಸ. ಅದರಲ್ಲಿ ಎಲ್ರಿಗೂ ಅಂತ ಹೇಳ್ತಾ ಇಲ್ಲ ನಾನು. ಕೆಲವರು ಇಂಥ ಒಂದು ಅವಕಾಶಗಳನ್ನು ಬಳಸ್ಕೊಂಡ್ರು. ಮತ್ತು ದೊಡ್ಡಣ್ಣ ಟೆನ್ನಿಸ್ ಕೃಷ್ಣನೇ ಬೇಕು ಅಂಥೇಳಿ ಸಾಯಿ ಪ್ರಕಾಶ್ ಅವರು ಕರೆಸಿ ನಮ್ಮನ್ನು ಮಹಾರಾಜ ಚಿತ್ರಕ್ಕೆ ಇಬ್ಬರು ಜೋಡಿಯಾಗಿ ಪಾತ್ರ ಮಾಡಿಸಿದರು. ಮಹಾರಾಜ ಪಿಕ್ಚರಲ್ಲಿ ಕಾಮಿಡಿ ಚೆನ್ನಾಗಿ ಹೈಲೈಟ್ ಆಗಿದೆ. ಅದು ಮೊಬೈಲ್ ಕದ್ಬಿಟ್ಟಿರ್ತಾರೆ ದೊಡ್ಡಣ್ಣ, ಹೈಲೈಟ್ ಆಗಿದೆ. ಮತ್ತೆ ದೊಡ್ಡಣ್ಣ ಅವರು ಇಲ್ಲ, ನಾನು ಇಲ್ಲ, ಇವರೆಲ್ಲ ಟೀಮ್ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆಯವರು. ಅವರೇ ಬೇಕು. ಹಾಂ, ಅಲ್ಲ, ನಿಮ್ಮ ಜೋಡಿ ವರ್ಕೌಟ್ ಆಗಿತ್ತು. ಜೊತೆಗೆ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಇಬ್ಬರು ಇದ್ದಾರ, ಅದು ಏನೋ ಇರುತ್ತೆ ಅಂತೇಳಿ ಮಾಡ್ಕೊಂಡಿದ್ರು. ಆಮೇಲೆ ಈ ಕೆಲವರೆಲ್ಲ ಪರ್ಸೆಂಟೇಜ್ ಕೊಡೋದು. ಓಹೋ, ಸಂಭಾವನೆಯಲ್ಲಿ ಪರ್ಸೆಂಟೇಜ್. ನಮ್ಮನ್ನು ದೊಡ್ಡಣ್ಣನ ಅವ್ರನ್ನ ನನ್ನ ಯಾಕೆ ಕರೀತಾರೆ? ನಮ್ಮ ಹತ್ರ ಕೇಳೋಕ್ಕಾಗುತ್ತಾ? ಕೊನೆಗೆ ನಾನು ಕಮಿಷನ್ ಕೊಡ್ತೀನಿ ಅಂತಲೇ ಹೇಳ್ಬಿಟ್ಟೆ ನಾನು. ಆಯಿತು ತಗೊಳ್ಳಿ, ಗಿವ್ ಆ್ಯಂಡ್ ಟೇಕ್ ಆಯಿತು. ಪ್ರೊಡಕ್ಷನ್ ಮ್ಯಾನೇಜರ್ ಯಾರ್ಯಾರೋ, ನಾನು ಯಾರ ಹೆಸರು ಹೇಳೋಕ್ಕೋಗಲಿಲ್ಲ. ಈಗ ಒಂದು ರವಿಚಂದ್ರನ್ ಅವರು ಒಂದು ಪಿಕ್ಚರು 12 ದಿವಸನೋ 13 ದಿವಸನೋ ಡೇಟು ಸಂಭಾವನೆ ಡೈಲಿ ಒಪ್ಕೊಂಡಿದ್ರು, ಡೈಲಿ ಕೊಡಬೇಕು. ಮೊದಲೆಲ್ಲ ಟೋಟಲ್ ಡೇಟ್ ಇಷ್ಟು ದಿನ ಡೇಟಿಗೆ ಒಂದು ಅಮೌಂಟ್ ಫಿಕ್ಸ್ ಆಗಿ ಹೋಗ್ತಾಯಿತ್ತು. ಆಮೇಲೆ ಏನಾಯಿತು, ಡೈಲಿ ಪೇಮೆಂಟ್ ಬಂತು. ಅದು ಒಳ್ಳೆಯದೇ ಆ ಥರ ಇದ್ದರೆ. ಅವತ್ತಿಂದ ಅವತ್ತೇ ಕೊಟ್ಬಿಡ್ತಾರೆ ಅಲ್ವಾ? ಅಣ್ಣ ಇವತ್ತಿಲ್ಲ, ನಾಳೆ ಒಟ್ಟಿಗೆ ತೊಗೊಂಬಿಡಿ, ಮಾರನೇ ದಿನ ಅಣ್ಣ ಒಟ್ಟಿಗೆ ವಾರದ್ದು ಒಂದೇ ಸರಿ ತಗೊಂಬಿಡಿ, ಯಾಕೆ ಸುಮ್ಮನೆ ಅಂತಂದರು. ಆಯಿತು, 12 ದಿವಸನೋ 13 ದಿವಸನೋ ಆಗಿದೆ. 6 ದಿವಸದ್ದು ಪೇಮೆಂಟ್ ಕೊಟ್ಟರು. ಅಲ್ಲ, ಇನ್ನೂ ಅದು ಕೊಡಬೇಕಲ್ಲ, ಆಮೇಲೆ ಕೊಡ್ತೀರಾ? ಇಲ್ಲ ಅಣ್ಣ, ನೀವು ಕೆಲಸ ಮಾಡಿದ್ದು ಇಷ್ಟೇ ಅಲ್ವಾ, ಅರೇ ದಿನ ಅಲ್ವಾ ಅಂತಂದ್ಬಿಟ್ರು. ಭಾಳ ಎದೆ ಹೊಡೆದಂಗೆ ಆಗೋಯ್ತು ನನಗೆ. 12 ದಿವಸನೋ ಏನೋ ಕೆಲಸ ಮಾಡಿದ್ದೀನಿ. ಇದು ನೇರವಾಗಿ ಹೇಳ್ಬಿಡ್ಲಿ ಅಣ್ಣ, ಇನ್ನು ಒಂದು 6 ದಿವಸದ್ದು ನಾವು ಹಂಚ್ಕೊಂಡಿದ್ದೀವಣ್ಣ ಅಂತ ಹೇಳ್ಬಿಡ್ಲಿ ಬಾಯ್ಬಿಟ್ಟು. ಆಗ ಬೇಜಾರಾಯಿತು ನೋಡಿ. ನಾನು ನೇರವಾಗಿ ಒಂದು ಬಾಗಲಕೋಟೆ ಪ್ರೆಸ್ ಮೀಟಲ್ಲಿ ಹೇಳ್ಬಿಟ್ಟೆ, ಇದನ್ನು ಈ ಥರ ನಡೀತಾ ಇದೆ ಅಂತ. ಎಲ್ಲ ಇದು ನಿಮಗೆ ಪ್ರಾಬ್ಲಮ್ ಆಗಲ್ವ ಅಂದರು. ಸರ್, ನನಗಾಗಲಿ ಮುಂದೆ ಬರುವಂಥ ಕಲಾವಿದ್ರಿಗಾಗಬಾರ್ದು ಅಂತ ಹೇಳಿದೆ.